ಅದೇ ತಾಯಿದ್ದಾರೆ, ಅಣ್ಣ ತಮ್ಮಂದರೆ, ತಮ್ಮೆಲ್ಲರ ಆತ್ಮವಿಶ್ವ ಪರಮಾತ್ಮರಿಗೆ ಶರಣಿಸಿಕೊಳ್ಳುತ್ತೇವೆ. ಇಲ್ಲಿ ಪ್ರಯತ್ನವಾಗಿ ತಾವೆಲ್ಲರೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದಾರೆ. ಅದರೊಳಗೆ ಈಗೇನು ನಾಟಕ ಆಯಿತು ಎಲ್ಲ ನಡೆಸ್ಬಿಡ್ತದೆ. ಅದೊಂದು ಪ್ರತಿಯೊಬ್ಬರಿಗೆ ಮನಕ್ಕೂ ಕೂಡ ಸಂದೇಶ ಇದೆ. ನಮ್ಮ ಮಠದಿಂದ ಯಾವ ತಾಯಿ ತಂದೆ ತ್ರಾಸ ಕೊಟ್ಟಿರ್ತಾರೆ ಮಕ್ಕಳಾಗಿರ್ತಕ್ಕಂಥವ್ರು, ಮುಂದೆ ಮಗ ಏನಾಗತಕ್ಕಂಥ ನೋಡಿಲ್ಲ. ಕುಡಿತಕ್ಕಂಥದ್ದು ಕೆಟ್ಟದ್ದು, ಕುಡಿದ ಮೇಲೆ ತಂದೆ ತಾಯಿಗೆ ಮೋಸ ಮಾಡ್ತಕ್ಕಂಥ ಮತ್ತೆ ಕೆಟ್ಟದ್ದು, ರೋಗ ರುಜಿನ ಹರಡಿಕೊಂಡು ತಂದೆ ಮೇಲೆ ಬೀಳ್ತಕ್ಕಂಥದ್ದು ಬಹಳ ಕೆಟ್ಟದಂತಕ್ಕಂಥದ್ದನ್ನ ಯಾವ ಕಥೆಯ ಸಾರಾಂಶ. ಎಲ್ಲ ತಂದೆ ತಾಯಿಯವರು ಮಕ್ಕಳು ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಬದುಕನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ. ಇಲ್ಲಿ ಜೀವನದೊಳಗ ಸುಖ ಬೇಕಂತೀವಿ, ಯಾರಿಗೂ ದುಃಖ ಬೇಡ ಅಂತೀವಿ. ಯಾಕಂದ್ರೆ ಪ್ರತಿಯೊಂದು ಮನುಷ್ಯನು ಕೂಡ ಬಹಳ ಉದ್ದಕ್ಕೂ ಕೂಡ ಅದು ಸುಖ ಪಡಬೇಕು, ಆದರೆ ಮಾಡ್ತಕ್ಕಂಥ ಕೆಲಸ ಬಹಳ ಕೆಟ್ಟದ್ದು. ಇಡೀ ಜೀವನ ಪರ್ಯಂತರವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳು ಏನದಾವಂದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ. ಇವು ಗುರು ಕೊಟ್ಟಿರ್ತಕ್ಕಂಥ, ಪರಮಾತ್ಮ ಕೊಟ್ಟಿರ್ತಕ್ಕಂಥ ವಸ್ತುಗಳು. ನಾವೆಲ್ಲರೂ ಕೂಡ ಧರಿಸಿಕೊಂಡು ಜೀವನದಲ್ಲಿ ಪಾವನರಾಗಬೇಕಾಗಿದೆ. ಇವತ್ತು ಬಹುತೇಕ 12-13 ವರ್ಷ ಆಯ್ತು. ಬಹಳ ಜನ ದೀಕ್ಷಾ ತಗೊಂಡಿರಿ, ಲಿಂಗ ಕಟ್ಕೊಂಡಿರಿ. ನನಗನ್ನಿಸ್ತದೆ ತಾವೆಲ್ಲರೂ ಪುಣ್ಯಾತ್ಮರಾಗಿದ್ರಿ, ಪಾವನರಾಗಿದ್ದೀರಿ ಅಂತ ಅನಿಸ್ತದೆ. ಯಾಕಂದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ, ಎಲ್ಲ ಪುರಾಣಗಳ ಸಾರವನ್ನ ಒಬ್ಬ ಕವಿ ಹೇಳ್ತಾನೆ. ವ್ಯಾಸಸ್ಯ ವಚನ ದ್ವಯಂ, ವ್ಯಾಸ ಋಷಿಗಳು ಒಂದು ಮಾತು ಹೇಳ್ತಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ನೀವೇನು ಕೆಟ್ಟ ಕೆಲಸ ಮಾಡ್ತೀರಿ ಮಹಾಪಾಪ, ಒಳ್ಳೆ ಕೆಲಸ ಮಾಡಿದ್ರೆ ಅದು ಮಹಾಪುಣ್ಯ. ಇಡೀ ಎಲ್ಲ ಶಾಸ್ತ್ರಗಳ ಸಾರವನ್ನ ಒಬ್ಬ ಸಾಹಿತ್ಯಕಾರ 2 ಶ್ಲೋಕಗಳನ್ನು ಬರೆದು ಮುಗಿಸ್ಬಿಟ್ಟಿದ್ದಾರೆ. ಪರೋಪಕಾರ ಅಂದ್ರೆ, ಒಮ್ಮೆ ಶಿರ್ಸಂಗಲಿಂಗರಾಜರು ಬರ್ತಾರೆ. ಶಿರ್ಸಂಗಲಿಂಗರಾಜರು ಬಹಳ ದೊಡ್ಡ ಅಗಾಧವಾಗಿರ್ತಕ್ಕಂಥ ಶ್ರೀಮಂತರು. ಅವ್ರಿಗೆ ಮಕ್ಕಳು ಇರಲಿಲ್ಲ. ಒಂದ್ ದಿವಸ ತೋಟದ ಹೋಗಿ ಗಿಡದ ನೆರಳೆ ಕುತ್ಕೊಂಡಿದ್ರು. 4 ಜನ ಸಂಘಟಿತರು ಆಳಗಳಿದ್ದು ಕುಳಿತುಕೊಂಡಾಗ ಮಾವಿನ ಕಾಯಿ ಆಗಿದ್ದು. ಆಳ ಮನುಷ್ಯರ ಮಗ ಒಬ್ಬ ಹುಡುಗ ಮಾವಿನಕಾಯಿ ತಿನ್ನೋ ಸಲುವಾಗಿ ಗಿಡಕ್ಕೆ ಕಲ್ಲು ಎಸೆದಾಗ ಕಲ್ಲಿನ ಪೆಟ್ಟನ್ನು ತಿಂದಿರ್ತಕ್ಕಂಥ ಮಾವಿನ ಮರ ಒಂದು ಹಣ್ಣು ಕೊಡ್ತು. ಹಣ್ಣಿನ ಸಂಗಾಟ ಕಲ್ಲು ಕೆಳಗಿದ್ದು ಲಿಂಗರಾಜನ ತಲೆಗೆ ಬಡದು ತಲೆಗೆ ತೂತು ಬಿತ್ತು. ರಕ್ತ ಸುರ್ಲಿಕತ್ತು. ಕಲ್ಲು ಯಾರು ಹೊಡೆದಾರ ಹುಡುಗ ಓಡೋದು. ಓಡಿ ಹೋದಾಗ ಲಿಂಗರಾಜರು ಅವ್ರು ಹಿಡ್ಕೊಂಡು ಬಂದರು. ಜನ ಅಂತಿದ್ರು ಬಹುತೇಕ ಇವನಿಗೆ ಪೊಲೀಸ್ ಕೇಸ್ ಮಾಡಿ ಪೊಲೀಸರು ಕೈ ಕೊಟ್ಟು ಚಂದಾಗಿ ಬಿಡಿಸ್ತಾರೆ ಅವನಿಗೆ, ಮುಗಿತಿರೋ ಕಥೆ ಅಂದ್ರು. ಕೆಲವು ಮಂದಿ ಅಂದ್ರು ಕೋಟಿ ಹಾಕ್ತಾರೆ ಅವನಿಗೆ, ಏನೇನೋ ಮಾತಾಡ್ಕೊಂಡ್ರು. ಶಿರ್ಸಂಗಲಿಂಗರಾಜರು ಹುಡುಗರು ಕರ್ಕೊಂಡು ಎಲ್ಲಿಗೆ ಹೋದ್ರು, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರು. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾವಿನ ಗಿಡದ ಹೊಲ ಎಷ್ಟು ಎಕರೆ ಇತ್ತು, 5 ಎಕರೆ ಹೊಲ ಅವ್ರ ಹೆಸರು ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ. ಯಾಕೆ ರಿಜಿಸ್ಟರ್ ಮಾಡಿಕೊಟ್ರು ಅಂದ್ರೆ, ಕಲ್ಲಿನ ಪೆಟ್ಟನ್ನು ತಿಂದಿರ್ತಕ್ಕಂಥ ಮಾವಿನ ಮರ ಕಲ್ಲಿನ ಪೆಟ್ಟು ತಿಂದು ಮಾವಿನ ಹಣ್ಣು ತಿನ್ನಾಕೊಟ್ಟದ. ಆ ಕಲ್ಲಿನ ಪೆಟ್ಟನ್ನು ತಿಂದು ನಾನು ಅವನು ಹುಡುಗ ಹೊಡೆದಿದ್ದ ಹಣ್ಣಿನಕ್ಕಿಂತ ಕರಕಷ್ಟ ನನ್ನ ಜೀವನ ತಿಳ್ಕೊಂಡು ಪರೋಪಕಾರ ಮಾಡಿ ಇವತ್ತಿನ ದಿವಸ ನಮ್ಮ ಧಾರವಾಡ ಜಿಲ್ಲೆದಾಗ ದೊಡ್ಡ ಹೆಸರು ಶಿರ್ಸಂಗಲಿಂಗರಾಜರು ಅಂದ್ರೆ. ಅಂತ ಒಂದು ಕಾರ್ಯ ನನ್ನ ಕೈಲಿ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಇನ್ನೊಬ್ಬರು ಕೆಡಕು ಮಾಡೋದಾಗ, ಇನ್ನೊಬ್ಬರಿಗೆ ಮೋಸ ಮಾಡೋದಾಗ ಬದುಕು ಬರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಕರ್ತವ್ಯದ. ಸಮಯ ಬಹಳಷ್ಟು ಆಗ್ಯದ. ಆದ್ರೂ ಕೂಡ ಇನ್ನೊಂದು 2 ದಿವಸ ಕಾರ್ಯಕ್ರಮ ಬಹಳ ಸುಂದರ ನಡ್ಕೊಂಡು ಬರ್ತಿದ್ದಾವೆ. ಸರ್ವರು ಕೂಡ ಸಮಯ ಊಟಕ್ಕೆ 12 ಗಂಟೆ ಆಗತಕ್ಕಂಥ ಬಹಳ ರಾತ್ರಿ ಆಯ್ತು. ಎಲ್ಲರಿಗೆ
ಪರಮದ ಆಶ್ರಮದಲ್ಲಿ ಆಯುಷ ಆರೋಗ್ಯ ಭೂಮಿ ಕೊಟ್ಟು ಕಾಪಾಡಿದ ಹಾರೈಸಿ ಇವತ್ತು ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ನಮ್ಮ ಮಲ್ಲು ಕೊಗ್ನೂರು ಅವರು ಹಾಗೂ ತುಲಾಭಾರ ಸೇವೆ ಮಾಡಿರ್ತಕ್ಕಂಥ ಸಚಿನ್ ಸೇಡಗೌಡ ಪಾಟೀಲ್ ಅವರು ಜೊತೆಯೊಳಗೆ ಇವತ್ತು ನಮ್ಮ ಶಾಲೆಯ ಮಕ್ಕಳು ಎಲ್ಲ ಟೀಚರ್ ಅವರು ತಮ್ಮ ಸಾಧ್ಯವಾದಷ್ಟು ಸೇವೆ ಮಾಡಿದ್ದಾರೆ. ಸರ್ವರಿಗೆ ಪರಮಾತ್ಮ ಚೆನ್ನಮಲ್ಲೇಶ್ವರ ಆಶೀರ್ವಾದ ಹಾರೈಸಿ ಎರಡು ಮಾತು ವಿರಾಮ ಚೆನ್ನಮಲ್ಲೇಶ್ವರ ಮಹಾರಾಜ ಕಿ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಧನ್ಯವಾದಗಳು. ಇನ್ನು ಮೇಲೆ ಈ ಕಾರ್ಯಕ್ರಮಕ್ಕೆ ಮಹಾಮಂಗಲ.